ಇನ್ನು ಸಚಿವ ರಾಜಣ್ಣ ವಿರುದ್ಧ ಈಗ ಪ್ರಜ್ವಲ್ ರೇವಣ್ಣ ಅವರು ಗರಂ ಆಗಿದ್ದಾರೆ. ರಾಜಣ್ಣ ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಮಾತನಾಡ್ತಾರೆ. ಕಾಂಗ್ರೆಸ್ ಮನಸ್ಥಿತಿಯ ಬಗ್ಗೆ ಬೀದಿ ಬೀದಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರಜ್ವಲ್ ರೇವಣ್ಣ. ಕಾಂಗ್ರೆಸ್ಸಿಗರ ಇಂತಹ ಹೇಳಿಕೆಗಳೇ ಅವರಿಗೆ ಮುಳ್ಳಾಗತ್ತೆ. ಇಂತಹ ಹೇಳಿಕೆಗಳಿಗೆ ನಾವು ಯಾವತ್ತೂ ಕೂಡ ಕುಗ್ಗಲ್ಲ. ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿದೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ. ಜೂನ್ 4ರಂದು ಏನ್ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದ್ ನೋಡಿ ಅಂತ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ. ಅವರು ಪದೇ ಪದೇ ದೇವೇಗೌಡರ ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು 2ನೇ ಬಾರಿ. ಇದು ಎಲ್ಲೋ ಒಂದು ಕಡೆ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಹಾಸ್ಯವಾಗಿ ನೋಡ್ಬೋದು. ಆದರೆ ಜಿಲ್ಲೆ ಜನತೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇಲ್ಲ ದೇಶನೇ ಇರ್ಬೋದು, ಇವತ್ತು ಅದನ್ನು ಏನು ಸ್ವಾಗತ ಮಾಡೋ ಅಂಥ ಹೇಳಿಕೆ ಅಲ್ಲ ಅದು. ಇವತ್ತು ಅವ್ರಿಗೆ ಒಬ್ಬರು ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋಂಥ ಕೆಲಸ ಆಗೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾವ ಸ್ಥಿತಿ ಇದೆ, ಇವತ್ತು ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ, ಬೀದಿ ಬೀದಿಲಿ ಚರ್ಚೆ ಆಗೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣ ಆಗೋವಂಥ ಕೆಲಸನೂ ಆಗ್ತಾಯಿದೆ. ಇವತ್ತು ಇವೆಲ್ಲ ನಾವು ಇದರಿಂದ ನಾವೆಲ್ಲೋ ಒಂದು ಕಡೆ ಕುಗ್ತೀವಿ ಅನ್ನೋ ಮನಸ್ಥಿತಿ ಇಲ್ಲ. ಇನ್ನು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋವಂಥ ಕೆಲಸ ಮಾಡಿ ಇಂಥ ಹೇಳಿಕೆಗಳಿಂದ ನಮ್ಮಲ್ಲಿ ಇನ್ನೂ ನಮ್ಮ ಕಾರ್ಯಕರ್ತರು ಇನ್ನೂ ಪ್ರೋತ್ಸಾಹಗೊಂಡು ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡೋ ರೀತಿಯಲ್ಲಿ ನಾವು ಮಾಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರಿಂದ ನಾವೇನೋ ಕುಗ್ತೀವಿ, ಇದರಿಂದ ಭಯ ಬೀಳ್ತಿ ಆಗ್ತೀವಿ, ಇದರಿಂದ ಏನೋ ನಮಗೇನೋ ಹೆಸರು ಕೆಡುತ್ತೆ, ಇವೆಲ್ಲ ಏನೂ ಇಲ್ಲ. ಇವೆಲ್ಲದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಜನರಿಗೆ ಕಾಂಗ್ರೆಸ್ ಮನಸ್ಥಿತಿ ಅರ್ಥ ಆಗ್ತಿದೆ. ಮುಂದಿನ ದಿವಸಗಳಲ್ಲಿ ಜೂನ್ 4ನೇ ತಾರೀಕು ಏನು ರಿಸಲ್ಟ್ ಇದೆ, ಹಾಸನ ಜಿಲ್ಲೆಯಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.